ಸಾಕಷ್ಟು ಜನ ಈ ಸ್ಪಿರಿಚುವಲ್ ಗುರುಸ್ ಅವರ ಇದಕ್ಕೂ ನೀವು ಸಾಕಷ್ಟು ವಾಯ್ಸ್ ಕೊಡ್ತೀರ. ನಾನು ಕೇಳಿಸ್ತಾ ಇದ್ದೆ, ನಾನು ಯಾವಾಗಲೂ ಈ ಸ್ಪಿರಿಚುವಲಿಗೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ರೀಸ್ ಅದು ಇದು ನೋಡಿದಾಗೆಲ್ಲ ಒಂದು ಸೆಕೆಂಡ್ ಅರೆ ನಮ್ಮ ಪ್ರದೀಪ ವಾಯ್ಸ್. ಸೊ ಸಾಕಷ್ಟು ಜನ ಬೇರೆ ಬೇರೆ ಕಡೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿಯುಳ್ಳ ವ್ಯಕ್ತಿಗಳು, ಬ್ರ್ಯಾಂಡ್ಗಳು, ಅದಕ್ಕೆಲ್ಲ ನಿಮ್ಮ ವಾಯ್ಸ್ ಕೇಳಿಸ್ಕೊತೀನಿ ನಾನು. ಹೆಂಗೆ ಆ ನೆಟ್ವರ್ಕ್ ಹೆಂಗೆ ಬಿಲ್ಡ್ ಆಯಿತು? ಲೈಕ್ ಈಗ ಹಳ್ಳಿನಲ್ಲಿ ಕೂತವ್ರಿಗೆ ಅಥವಾ ಕರ್ನಾಟಕದಲ್ಲಿ ಇರೋರಿಗೆ ಇಷ್ಟು ರೀಚ್ ಆಗೋದಿದೆಯಲ್ಲ, ಎಲ್ಲ ಕಡೆಯಿಂದ ಕೆಲಸ ಬರೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ನಾನು ತಮಾಷೆಯಾಗಿ ಹೇಳಬೇಕು ಅಂತಂದರೆ, ನೆಟ್ಟು ಅಲ್ಲೂ ವರ್ಕ್ ಆಗೋದ್ರಿಂದ ನೆಟ್ವರ್ಕ್ ಚೆನ್ನಾಗಿ ನಿಮ್ಮ ಮನೆಯಲ್ಲೂ ನಿಮ್ಮ ಊರಲ್ಲೂ ಸಾಕತ್ತಾಗಿ ವರ್ಕ್ ಆಗುತ್ತೆ ನೆಟ್ಟು. ಇವಾಗ ಎಲ್ಲ ಕಡೆ ನಿಮಗೆ ತುಂಬ ಸುಲಭವಾಗಿ ಅಂತರ್ಜಾಲದ ಜಾಲ ಬೀಸಿರೋದ್ರಿಂದ ಸುಲಭ ಆಗ್ತಿದೆ. ಒಂದಿಷ್ಟು ವರ್ಷಗಳ ಹಿಂದೆ ಇದು ಸಾಧ್ಯತೆ ಇರಲಿಲ್ಲ. ಆದ್ರೂ ನಾನು ಇನ್ನೂ 2G ಇದ್ದ ಸಮಯದಲ್ಲೇ ನಾನು ಎಲ್ಲಿದ್ದರೂ ಅಲ್ಲಿಂದ ರೆಕಾರ್ಡಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಅಂದರೆ ಈ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಕಾನ್ಸೆಪ್ಟು ಈಗ ಜಾಸ್ತಿ ಚಾಲ್ತಿಯಲ್ಲಿದೆ ಕಳೆದ 5-6 ವರ್ಷದಿಂದ. ನಾನೊಂದು 15+ ವರ್ಷದಿಂದ ಚಾನಲ್ಗಳಿಗಂತೂ ವರ್ಕ್ ಫ್ರಮ್ ಹೋಮೇ. ಸೊ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ನೆಟ್ವರ್ಕ್ ಗೊತ್ತಿಲ್ಲ, ನಾನು ಐ ಥಿಂಕ್ ಅದೇ ಭಾಗ್ಯವಂತ. ಮತ್ತು ಇನ್ನೂ ಒಂದು ಮಾತಿದೆ, ಅಂದರೆ ಬಪ್ಪದು ತಪ್ಪದು ಅಂತ. ಸೊ ಅದರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಇದು ಮಾಡುವಂಥದ್ದು. ಬಟ್ ಬಂದದ್ದನ್ನು ಪ್ರೀತಿಯಿಂದ ನಮ್ಮ ಪ್ರೊಫೆಷ್ನಲಿಸಮನ್ನು ಇಟ್ಕೊಂಡು ಮಾಡುವಂಥದ್ದು. ಬಪ್ಪದು ತಪ್ಪದು ಅಂದರೆ ಗೊತ್ತು, ಬರುವಂಥದ್ದು ತಪ್ಪಲ್ಲ ಅಂತ ಹೇಳ್ಕೊಂಡು, ಅದು ನಮ್ಮ ಹೆಸರಿನಲ್ಲಿ ಬರೆದಿದ್ರೆ ಅದನ್ನು ಆ ಭಗವಂತ ನಮ್ಗೆ ಕೊಡ್ತಾನೆ ಅನ್ನೋದಷ್ಟೆ. ಅಯ್ಯೋ ಬಂದಿಲ್ವಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಬರೋದು ಅದೇನೆ. ಪ್ರದೀಪ್ಗೆ ದೇವ್ರ ಮೇಲೆಲ್ಲ ಭಕ್ತಿ ಇದೆಯಾ? ಎಷ್ಟು ಹೌ ರಿಲಿಜಿಯಸ್ ಆರ್ ಯು ಅಥವಾ ಹೌ ಸ್ಪಿರಿಚುವಲ್? ಎರಡರ ಬ್ಯಾಲೆನ್ಸ್ ಅಂತ ಅನ್ಬೋದು. ನಾನು ನಂಬಿಕೆಯ ಮೇಲೆ ನಂಬಿಕೆ ಇಟ್ಟವನು. ಸೊ ಐ ಬಿಲೀವ್ ಇನ್ ದ ಬಿಲೀಫ್. ಅದು ಯಾವಾಗ ಹೇಳಿದ್ನಲ್ಲ ಅದೇ ಥರ ಇದು ನಂದಿದು. ಆ ನಂಬಿಕೆ ನಮ್ಮನ್ನು ಗಟ್ಟಿಯಾಗಿ ನಿಲ್ಲಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾಗಿ ನನಗೆ ದೇವರು ಅಂದರೆ ನಮ್ಮ ಸನಾತನ ಸಂಸ್ಕೃತಿ, ಧರ್ಮ, ಅದು ನಡೆಯೋ ದಾರಿ, ಅದು ತೋರಿಸ್ಕೊಡ್ತಾ ಇರುವಂತಹ ದಾರಿ, ಅದು ನನಗೆ ಮೊದಲಿಂದನೂ ಒಂದು ರೀತಿಯ ಅಟ್ರ್ಯಾಕ್ಷನ್. ಸೊ ಅದೆಷ್ಟೋ ರೀತಿಯಲ್ಲಿ ನಮ್ಮನ್ನು ನಮಗೆ ಒಂದು ಮಾರ್ಗದರ್ಶಕವಾಗಿರುತ್ತೆ. ನಮಗೆ ಅದರಿಂದ ಒಂದಿಷ್ಟನ್ನು ತಿಳ್ಕೊಳ್ಳುವಂಥದ್ದು, ಅದನ್ನು ನಾನು ನಿರಂತರವಾಗಿ ಮಾಡ್ತಾ ಇರ್ತೇನೆ. ನನ್ನ ಶೋಧ ಮೂಲಕನೂ ಅಷ್ಟೇ. ಅದರಲ್ಲಿ ಒಂದು ಕಡೆ ಸಾಧಕರು, ಇನ್ನೊಂದು ಕಡೆ ಸಂಸ್ಕೃತಿ, ಸಾಧನೆ ಸಂಸ್ಕೃತಿ ಅನ್ನೋ ಎರಡು ಇದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಹಾಗೆ ನನಗೇನು ಅಂತಂದರೆ, ಒಂದು ಕಡೆ ಅದು ನನ್ನಲ್ಲಿ ಹೇಗೆ ಅಂತರ್ಗತವಾಗಬೇಕು ಅನ್ನೋದಿದು, ಇನ್ನೊಂದು ನನಗೆ ಮಾಧ್ಯಮದಲ್ಲಿ ಇದ್ದುಕೊಂಡು ಮಾಧ್ಯಮದ ಬೇರೆ ಬೇರೆ ಮಜಲುಗಳನ್ನು ನಾನು ಮುಟ್ಟಿರೋದ್ರಿಂದ, ಒಂದಲ್ಲೊಂದು ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಅದನ್ನು ಬಳಸ್ಕೊಂಡು ಈ ವಿಚಾರಗಳನ್ನು ಇಂದಿನ ಭಾಷೆಯಲ್ಲಿ, ಇಂದಿನ ಭಾಷೆ ಅಂದರೆ ಕನ್ನಡ ಇಂಗ್ಲೀಷ್ ಅಂತ ಹೇಳ್ತಿಲ್ಲ, ಬಟ್ ಇವತ್ತಿನ ಮೈಂಡ್ ಸೆಟ್ಟಿಗೆ ಹೇಗೆ ಅದನ್ನು ಟ್ವೀಕ್ ಮಾಡಿಕೊಂಡು ಜನರಿಗೆ ಅದನ್ನು ತಲುಪಿಸಬಹುದು, ಅದನ್ನು ತಲುಪಿಸುವ ಒಂದು ಅವಕಾಶವನ್ನು ನಾನು ಕ್ರಿಯೇಟ್ ಮಾಡಬೇಕು. ಮತ್ತು ಅದು ನನಗಿರುವಂಥ ಜವಾಬ್ದಾರಿ ಅಂತ ತಿಳ್ಕೊಂಡು ನಾನು ಮಾಡ್ತಾ ಇರೋದು. ಯಾಕಂದರೆ ನಾವು ಎಷ್ಟೋ ವರ್ಷದಿಂದ ನೀವು ಎಲ್ಲರೂ ಕೂಡ ನೋಡ್ಕೊಂಬಂದಿದ್ದೀವಿ ಏನು ಅಂತಂದರೆ, ಕೆಲವೊಂದು ವಿಚಾರಗಳನ್ನು ವ್ಯವಸ್ಥಿತವಾಗಿ ಇದು ಮೂಢ ಯೋಚನೆಗಳು, ನಾನು ನಂಬಿಕೆ ಅಂತ ಹೇಳೋಕ್ಕೆ ಹೋಗಲ್ಲ, ಬಟ್ ಅದಕ್ಕೆ ಆ ಯೋಚನೆಗಳಲ್ಲಿ ಎಲ್ಲವೂ ಬರ್ತವೆ ಅನ್ನೋದಕ್ಕಿಂತ ಮೀರಿ ಅದು ಏನು ಅನ್ನೋದನ್ನು ನಾವು ಅದನ್ನು ಓಪನ್ ಆಗಿ ಮಾತಾಡಬೇಕಾದ ಅವಶ್ಯಕತೆ ಇದೆ. ಹಾಗೆ ಮಾತಾಡಿದಾಗ ಅದು ಚಿಂತನೆಗೆ ಅವಕಾಶವನ್ನು ಕೊಡುತ್ತೆ. ಆ ಚಿಂತನೆ ಒಂದಿಷ್ಟು ಜನರ ಮನಸ್ಸಿನಲ್ಲಿ ಜಾಗೃತಿಯನ್ನು ಮೂಡಿಸಿದ್ರೆ ಅವ್ರ ಮೂಲಕ ಈ ಸಂಸ್ಕೃತಿಗೆ ಒಂದು ಮುಂದಿನ ಹಂತಕ್ಕೆ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ
ಅವರು ಪಾತ್ರಧಾರಿಗಳಾಗುವಂಥ ಅವಕಾಶಗಳಿರುತ್ತೆ. ಮೇ ಬಿ ಅದರಲ್ಲಿ ನಂದೊಂದು ಕಿಂಚಿತ್ ಕೊಡುವಂಥ ಜವಾಬ್ದಾರಿ ನಂದಿರಬಹುದು ಅಂತ ನಾನು ತಿಳ್ಕೊಂಡು ಅದನ್ನು ನನಗಾಗುವಷ್ಟು ಶ್ರದ್ಧೆಯಿಂದ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಅವರವರ ಪರ್ಸ್ನಲ್ ಚಾಯ್ಸ್ ಅದೆಲ್ಲವೂ ಕೂಡ. ಯಾವ ದೇವರು ತುಂಬ ಇಷ್ಟ? ಕೃಷ್ಣನ, ದೇವಿನ, ಗಣಪತಿನ, ಈಶ್ವರನ? ಚಿಕ್ಕವನಿದ್ದಾಗ ಗಣಪತಿ ಅಂದರೆ ಭಾರಿ ತುಂಬ ಪ್ರೀತಿ ನನಗೆ. ಇವತ್ತಿಗೂ ಅಷ್ಟೇ. ಗಣಪತಿ ಮತ್ತು ಪ್ರಥಮ ವಂದಿತ ಹೇಗಿದ್ರು ಅವನು ತುಂಬ ಫೇವ್ರೇಟು. ಹಾಗೆ ಪರ್ಟಿಕ್ಯುಲರ್ ನೀವು ನನ್ನ ಹತ್ರ ಯಾವುದೇ ಇದರಲ್ಲೂ ಅಷ್ಟೇ ಯಾವ ಸ್ಟಾರ್ ನಿಮ್ಗೆ ಇಷ್ಟ ಅಂತ ಕೇಳಿದ್ರು ಕೂಡ ನನ್ನ ಹತ್ರ ಉತ್ತರಗಳಿರಲ್ಲ ಯೂಶ್ವಲಿ. ಅದೇ ಥರ ಇಲ್ಲೂ ಅಷ್ಟೆ. ಮತ್ತು ಎಲ್ಲರೂ ಒಬ್ಬರೇ. ನಾನು ಅದನ್ನು ನಂಬ್ಕೊಂಡು ಬಂದವನು. ಅದನ್ನು ನಾವೆಲ್ಲರೂ ಕೇಳಿದ್ದೀವಿ, ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಸೊ ಆ ಥರ ಅದೆಲ್ಲ ಅಲ್ಟಿಮೇಟ್ಲಿ ಒಬ್ಬನೇ. ಆದರೆ ನಾವು ಯಾವ ಇದ್ರ ಮೂಲಕ ಹೋಗ್ತೀವಿ ಅನ್ನೋದಿರೋದು. ಬೆಂಗಳೂರಿಗೆ ಬರೋದಕ್ಕೆ 100 ದಾರಿಗಳಿವೆ, ನಾನು ಯಾವುದ್ರಲ್ಲಿ ಬಂದೆ ಅನ್ನೋದಿರೋದಷ್ಟೇ. ನಿಮ್ಮ ಇನ್ಸ್ಟಾದಲ್ಲಿ ಒಂದು ಹಾಡು ನೋಡಿದೆ ಆ್ಯಂಡ್ ಫಸ್ಟ್ ಟೈಮ್ ಐ ರಿಯಲೈಸ್, ಅಯ್ಯೋ ಇಷ್ಟು ಚೆನ್ನಾಗಿ ಹಾಡ್ತಾರೆ ಇವರು ಅಂತ. ಬೇಕಾದ್ರೆ ಸರಿ ಹಾಡಿಸ್ಬಿಡ್ಬೋದಾಗಿತ್ತು ಅಂತ. ದೇವಿ ಮೇಲೆ ಹಾಡಿರೋ ಒಂದು ಸಾಂಗ್ ಅದು ಭಜನ್. ಭಜನ್. ಸೊ ನಮಗೆ ಕೇಳಿಸ್ಬೋದಾ ಅದನ್ನು? ನಿಮ್ಮ ಸುಮಧುರ ಕಂಠದಲ್ಲಿ ಕರ್ನಾಟಕದ ಜನ ಬಿಗ್ ಬಾಯ್ಸ್ ವಾಯ್ಸ್ ಕೇಳಿದ್ದಾರೆ, ಮೆಟ್ರೋ ವಾಯ್ಸ್ ಕೇಳಿದ್ದಾರೆ, ಸೀರಿಯಲ್ ವಾಯ್ಸ್ ಕೇಳಿದ್ದಾರೆ. ಬಟ್ ಪ್ರದೀಪ್ ಅವರ ಧ್ವನಿಯಲ್ಲಿ ಹಾಡು ಹೇಗೆ ಕೇಳಿಸುತ್ತೆ, ಭಜನ್ ಹೇಗೆ ಕೇಳಿಸುತ್ತೆ? ಅದೇ ಹಾಡಲ್ಲ, ಬೇರೆ ಹಾಡಲ್ಲ? ನಿಮ್ಮ ಆಯ್ಕೆಯ ಯಾವುದೇ ಹಾಡು, ನಿಮ್ಗೆ ಇಷ್ಟ ಆಗೋ ಯಾವುದೇ ಹಾಡು? ದೇವಿ ಭವಾನಿ ಜಗತ್ ಜನನಿ, ದೇವಿ ಭವಾನಿ ಜಗತ್ ಜನನಿ, ಮಂದಹಾಸಿನಿ ಆನಂದದಾಯಿನಿ, ಮಂದಹಾಸಿನಿ ಆನಂದದಾಯಿನಿ, ದೇವಿ ಭವಾನಿ ಜಗತ್ ಜನನಿ, ಮಂಗಲಕಾರಿಣಿ ಕಾರುಣ್ಯರೂಪಿಣಿ, ಮಂಗಲಕಾರಿಣಿ ಕಾರುಣ್ಯರೂಪಿಣಿ, ನಾರಾಯಣಿ ದೇವಿ ನಾರಾಯಣಿ, ನಾರಾಯಣಿ ದೇವಿ ನಾರಾಯಣಿ, ಮಹಿಷಾಸುರಮರ್ದಿನಿ ಅಂಬೆ ಭವಾನಿ, ಮಹಿಷಾಸುರಮರ್ದಿನಿ ಅಂಬೆ ಭವಾನಿ, ದೇವಿ ಭವಾನಿ ಜಗತ್ ಜನನಿ.